ನಮಸ್ಕಾರ ಸ್ನೇಹಿತರೆ, ಇಂದಿನ ಭಾರತದ ಟಾಪ್ 5 ಟೆಕ್ ಸುದ್ದಿಗಳಿಗೆ ಸ್ವಾಗತ. ಟೆಕ್ನಾಲಜಿ, ಎಐ, ವಾಟ್ಸಪ್, ಏರ್ಟೆಲ್ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ದೊಡ್ಡ ಅಪ್ಡೇಟ್ಗಳು ಬಂದಿವೆ. ಹಾಗಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶುರು ಮಾಡೋಣ. ಮೊದಲನೇ ಒಂದು ಟೆಕ್ ನ್ಯೂಸ್, ಎಐ ಸೈಬರ್ ಥ್ರೆಟ್ ಅಲರ್ಟ್. ಎಸ್, ಭಾರತದ ಟೆಲಿಕಾಂ ಹಾಗೂ ಐಟಿ ಸೆಕ್ಟರ್ಗೆ ಹೊಸ ಎಐ ಸೈಬರ್ ಥ್ರೆಟ್ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಹೊಸ ಎಐ ಟೂಲ್ಸ್ ಬಳಸಿ ಹ್ಯಾಕರ್ಸ್ ಈಗ ಟೆಲಿಕಾಂ ನೆಟ್ವರ್ಕ್ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಸೊಫಿಸಿಕೇಟೆಡ್ ಸೈಬರ್ ಅಟ್ಯಾಕ್ ಮಾಡಬಹುದು ಎಂದು ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಮುಖ್ಯವಾಗಿ ಟೆಲಿಕಾಂ, ಬ್ಯಾಂಕಿಂಗ್ ಮತ್ತು ಐಟಿ ಕಂಪನೀಸ್ ಹೆಚ್ಚು ಅಲರ್ಟ್ ಆಗಿರಬೇಕೆಂದು ಸರ್ಕಾರ ಸೂಚಿಸಿದೆ. ಇನ್ನು ಎರಡನೇ ಟೆಕ್ ನ್ಯೂಸ್ ಬಂದು ಇವತ್ತಿಂದು ಫೋನ್ಪೇ ಎಐ ಅಸಿಸ್ಟೆಂಟ್. ಎಸ್, ಫೋನ್ಪೇ ಹೊಸ ಎಐ ಇಂಟಿಗ್ರೇಷನ್ ಅಸಿಸ್ಟೆಂಟ್ ಲಾಂಚ್ ಮಾಡಿದೆ. ಇದರಿಂದ ಬಿಸ್ನೆಸ್ ಓನರ್ಸ್ ಈಗ ಪೇಮೆಂಟ್ ಗೇಟ್ವೇ ಸೆಟಪ್ ಅನ್ನು ಕೆಲವೇ ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬಹುದು. ಹಿಂದೆ ಟೆಕ್ನಿಕಲ್ ಸೆಟಪ್ಗೆ ಸುಮಾರು ದಿವಸಗಳೇ ಬೇಕಾಗಿತ್ತು, ಆದರೆ ಈಗ ಎಐ ಮೂಲಕ ತುಂಬ ಫಾಸ್ಟ್ ಆಗಲಿದೆ. ಇನ್ನು ಮೂರನೇ ಟೆಕ್ ನ್ಯೂಸ್, ಏರ್ಟೆಲ್ ಸೆಕ್ಯೂರಿಟಿ ಪ್ಲಾಟ್ಫಾರ್ಮ್. ಭಾರತೀಯ ಏರ್ಟೆಲ್ ಎಂಟರ್ಪ್ರೈಸ್ ಕಂಪನೀಸ್ಗಾಗಿ ಹೊಸ ಸೈಬರ್ ಸೆಕ್ಯೂರಿಟಿ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ. ಏರ್ಟೆಲ್ ಸೆಕ್ಯೂರ್ ವರ್ಕ್ಫೋರ್ಸ್ ಅನ್ನುವ ಈ ಪ್ಲಾಟ್ಫಾರ್ಮ್ ಎಂಪ್ಲಾಯೀಸ್ ಡಿವೈಸಸ್ ಮತ್ತು ಕಂಪನಿ ಡೇಟಾ ಅನ್ನು ಹ್ಯಾಕರ್ಸ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಹೈಬ್ರಿಡ್ ವರ್ಕ್ ಮಾಡುವ ಕಂಪ್ನೀಸ್ಗೆ ಇದು ತುಂಬ ಯೂಸ್ಫುಲ್ ಆಗಲಿದೆ. ಇನ್ನು ನಾಲ್ಕನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇವತ್ತಿಂದು ಇಂಡಿಯಾಸ್ ಫಸ್ಟ್ ಮೈಕ್ರೋ ಎಲ್ಇಡಿ ಫ್ಯಾಬ್. ಭಾರತ ಸರ್ಕಾರ ದೇಶದ ಮೊದಲ ಮಿನಿ ಮತ್ತು ಮೈಕ್ರೋ ಎಲ್ಇಡಿ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಪ್ರಾಜೆಕ್ಟ್ಗೆ ಅಪ್ರೂವಲ್ ನೀಡಿದೆ. ಇದರಿಂದ ಫ್ಯೂಚರ್ಸ್ನಲ್ಲಿ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೆಮಿಕಂಡಕ್ಟರ್ ಪ್ರೊಡಕ್ಷನ್ ಭಾರತದಲ್ಲಿ ಹೆಚ್ಚಾಗಲಿದೆ. ಚೈನಾ ಮತ್ತು ಅದರ್ ಕಂಟ್ರೀಸ್ ಮೇಲಿನ ಡಿಪೆಂಡೆನ್ಸಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಇನ್ನು ಇವತ್ತಿನ ಫೈನಲ್ ಟೆಕ್ ನ್ಯೂಸ್ ವಿಚ್ ಈಸ್ 5 ವಾಟ್ಸಪ್ ಎಐ ಸಪೋರ್ಟ್. ವಾಟ್ಸಪ್ ಈಗ ಇಂಡಿಯನ್ ಬಿಸ್ನೆಸ್ಗಾಗಿ ಎಐ ಕಸ್ಟಮರ್ ಸಪೋರ್ಟ್ ಟೂಲ್ಸನ್ನು ಲಾಂಚ್ ಮಾಡಿದೆ. ಇದರಿಂದ ಸ್ಮಾಲ್ ಬಿಸ್ನೆಸಸ್ ಆಟೋಮೆಟಿಕ್ ರಿಪ್ಲೈಸ್, ಬುಕಿಂಗ್ ಸಪೋರ್ಟ್ ಹಾಗೂ ಕಸ್ಟಮರ್ ಹ್ಯಾಂಡಲಿಂಗ್ ಅನ್ನು ವಾಟ್ಸಪ್ನಲ್ಲೇ ಮಾಡಬಹುದು. ಮುಂದೆ UPI ಪೇಮೆಂಟ್ ಸಪೋರ್ಟ್ ಕೂಡ ಬರ್ಬೋದು ಎಂದು ಹೇಳಲಾಗ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಇಂದಿನ ಟಾಪ್ 5 ಟೆಕ್ ಸುದ್ದಿಗಳಲ್ಲಿ ಯಾವ ಸುದ್ದಿ ನಿಮಗೆ ಹೆಚ್ಚು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.